Welcome to Yalasan Animations. ಒಂದು ಊರಿನಲ್ಲಿ ವೀರಣ್ಣ ಎಂಬ ವ್ಯಾಪಾರಿ ಇದ್ದ. ಅವನು ಆಗರ್ಭ ಶ್ರೀಮಂತನಾಗಿದ್ದ. ಕೋಟ್ಯಾಂತರ ಬೆಲೆ ಬಾಳುವ ಮನೆಯನ್ನು ಹೊಂದಿದ್ದ. ಒಂದು ದಿನ ದೂರದ ಊರಿನಿಂದ ವ್ಯಾಪಾರ ಮುಗಿಸಿ ತನ್ನ ಊರಿಗೆ ಹಡಗಿನಲ್ಲಿ ಹಿಂತಿರುಗ್ತಾ ಇದ್ದ. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಲಾರಂಭಿಸಿತು. ಸಮುದ್ರದ ಅಲೆಗಳು ಏರಿ ಬರಲಾರಂಭಿಸಿತು. ವೀರಣ್ಣನು ಭಯದಿಂದ ನಡುಗುತ್ತಾ, ಇಂದು ನನ್ನ ಪ್ರಾಣ ಈ ಸಮುದ್ರದಲ್ಲಿ ಹೋಗುತ್ತದೆ ಎಂದು ಭಾವಿಸಿದ. ಈ ಸನ್ನಿವೇಶ ನೋಡಿ ವೀರಣ್ಣನಿಗೆ ಹಣಕ್ಕಿಂತ ಪ್ರಾಣವೇ ಮುಖ್ಯ ಅನಿಸಿತು. ಕೂಡಲೇ ದೇವರ ಮೊರೆ ಹೋದ. ನಾನು ಈ ಸಮುದ್ರ ಅಪಾಯದಿಂದ ಪಾರಾದರೆ ನನ್ನ ಕೋಟಿ ಬೆಲೆಯ ಮನೆ ಮಾರಿ ಬಡವರಿಗೆ ದಾನ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡ. ಆಶ್ಚರ್ಯವೆಂದರೆ ಕೆಲವೇ ಕ್ಷಣಗಳಲ್ಲಿ ಬಿರುಗಾಳಿ ಶಾಂತವಾಯಿತು. ಆಗ ವೀರಣ್ಣನು ಮನಸ್ಸಿನಲ್ಲಿಯೇ, ಎಂತ ಕೆಲಸ ಮಾಡಿಬಿಟ್ಟೆ, ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ದಿದ್ದರೆ ಸಮುದ್ರ ಶಾಂತವಾಗುತ್ತಿತ್ತು, ಸುಮ್ಮನೆ ದೇವರಿಗೆ ವಾಗ್ದಾನ ಮಾಡಿಬಿಟ್ಟೆನಲ್ಲ ಎಂದು ನೊಂದುಕೊಳ್ಳುತ್ತಾ ಊರ ಕಡೆ ಹೆಜ್ಜೆ ಹಾಕಿದ. ಆದರೆ ದೇವರಿಗೆ ಕೊಟ್ಟ ವಾಗ್ದಾನ ಮುರಿಯುವ ಧೈರ್ಯವಿರಲಿಲ್ಲ. ಕೊನೆಗೆ ಆತ ದುಃಖದಿಂದಲೇ ಮನೆಯನ್ನು ಮಾರುವ ಘೋಷಣೆಯನ್ನು ಮಾಡಿಬಿಟ್ಟ. ವಿಚಿತ್ರವೆಂದರೆ ಮನೆಯನ್ನು ಕೇವಲ ಒಂದೇ ರೂಪಾಯಿಗೆ ಮಾರುವುದಾಗಿ ತಿಳಿಸಿದ. ಜನರ ದಂಡೆ ಮನೆಯ ಮುಂದೆ ಬಂದು ಸೇರಿತ್ತು. ಆದರೆ ವೀರಣ್ಣನು ಒಂದು ನಿಬಂಧನೆಯನ್ನು ಹಾಕಿದ. ಮನೆಯನ್ನು ಕೊಳ್ಳುವವರು ನನ್ನ ಮನೆಯಲ್ಲಿರುವ ಬೆಕ್ಕನ್ನು ಕೊಳ್ಳಬೇಕು ಮತ್ತು ಅದರ ಬೆಲೆ 1 ಕೋಟಿ ರು ಎಂದು ಹೇಳಿದ. ಬಂದ ಜನರಿಗೆ ಇದು ಹಿಡಿಸಲಿಲ್ಲ. ಸಮುದ್ರದ ಪ್ರಯಾಣದಿಂದ ಇವನ ತಲೆ ಕೆಟ್ಟು ಹೋಗಿದೆ ಎಂದು ಅವರಿಗವರೇ ಮಾತನಾಡಿಕೊಂಡರು. ಆದರೂ ಅವರಲ್ಲಿ ಒಬ್ಬ ಕೋಟಿ ಬೆಲೆಯ ಮನೆ ಸಿಗುತ್ತದಲ್ಲ ಎಂದು ಯೋಚಿಸಿ 1 ಕೋಟಿಗೆ ಬೆಕ್ಕನ್ನು ಕೊಳ್ಳಲು ಮುಂದಾದ. 1 ರೂಪಾಯಿಗೆ ಮನೆಯನ್ನು 1 ಕೋಟಿ ರೂಪಾಯಿ ಕೊಟ್ಟು ಬೆಕ್ಕನ್ನು ಖರೀದಿಸಿದ. ಆಗ ವೀರಣ್ಣನು ಅಲ್ಲೇ ದೂರದಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತಿದ್ದ ವ್ಯಕ್ತಿಗೆ 1 ರೂಪಾಯಿ ಕೊಡುತ್ತಾ ಹೇಳಿದ, ಹೇ ಭಗವಂತ, ನಾನು ವಾಗ್ದಾನ ಮಾಡಿದಂತೆ ನನ್ನ ಮನೆ ಮಾರಿದ ಹಣವನ್ನು ಬಡವನಿಗೆ ದಾನ ಮಾಡುತ್ತಿದ್ದೇನೆ ಎಂದನು. ಹಾಗೂ ಬೆಕ್ಕು ಮಾರಿದ 1 ಕೋಟಿ ರು ಹಣವನ್ನು ತನ್ನಲ್ಲಿಯೇ ಉಳಿಸಿಕೊಂಡ. ನಾನು ದೇವರನ್ನೇ ಯಾಮಾರಿಸಿದೆ ಎಂದು ತನ್ನ ಬುದ್ಧಿವಂತಿಕೆಗೆ ತಾನೇ ಖುಷಿಪಟ್ಟ. ಈ ಕಥೆಯು ಸಂಕಟ ಬಂದಾಗ ವೆಂಕಟರಮಣ ಎಂದು ಸಂಕಷ್ಟದಿಂದ ಪಾರಾದ ಮೇಲೆ ದೇವರಿಗೆ ಮೋಸಗೊಳಿಸುವ ಕುತಂತ್ರ ಬುದ್ಧಿಯನ್ನು ತಿಳಿಸುತ್ತದೆ. ಲೋಭ ಮತ್ತು ಮೋಹದಿಂದ ನೈತಿಕ ಮೌಲ್ಯ ಕುಸಿಯುತ್ತದೆ ಮತ್ತು ಸಮಾಜದಲ್ಲಿ ಅಂತವರು ನಂಬಿಕೆಗೆ ಅನರ್ಹರಾಗುತ್ತಾರೆ ಎಂಬುದನ್ನು ತಿಳಿಸುತ್ತದೆ. Thanks for watching.